ನ್ಯೂ ವಿಡಿಯೋ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಸೊ ಗೈಸ್ ಏನಂತಂದ್ರೆ ಈಗ ಬೆಳಗ್ಗೆ ಆಗೈತಿ 6:35. ಸೊ ಈಗ ಅದೇನಿ ನಿನ್ನೆ ಆ್ಯಕ್ಚುಲಿ ನಿನ್ನಿದು ವ್ಲಾಗ್ ನಾನು ಅದು ಹೆಂಗೆ ಎಡಿಟ್ ಹಾಕಿದೆ ನಂಗೆ ಏನೂ ಐಡಿಯಾ ಇಲ್ಲ. ಸೊ ಗೈಸ್ ಹೇಳೋಕ್ಕಿಂತ ಮೊದಲು ಏನಂತಂದ್ರೆ ಅದು ವಿಡಿಯೋನ ನಿನ್ನೆ ಎಂಡ್ ಮಾಡಬೇಕಾಗಿತ್ತು, ನಮ್ಮ ಎಂಡ್ ಮಾಡಿಲ್ಲ. ಅದು ನಾನು ಪ್ರಾಪರ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಂಡ್ ಮಾಡ್ತೇನಂತೆ. ಸೊ ಗೈಸ್ ಏನಂತಂದ್ರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಡೇ 2. ಇವತ್ತಿನ ಪ್ಲ್ಯಾನ್ಸ್ ಎಲ್ಲ ಹೊನ್ನಾವರಿಗೆ ಹೋಗೋದೈತಿ. ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ ಹೋಗಿ ಬೇಡ ಜಲ್ದಿ ನೋಡಿರಿ. ಯಾರು ಚಾನಲ್ ಹೊಸದವ್ರದ್ದು ಪ್ಲೀಸ್ ಅದು ಇನ್ಸ್ಟಾಗ್ರಾಮ ಫಾಲೋ ಮಾಡಿರಿ. ಆಮ್ಯಾಗ ಮತ್ತು ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡಿರಿ. ನಾವು ನಿನ್ನೆ ಇದ್ದಿದ್ದು ಜಾಗ ಐತಲ್ಲ ನೋಡ್ಬೋದು ನೀವು, ಎಷ್ಟು ಪೀಸ್ ಐತಿ ಗೊತ್ತಿಲ್ಲ ನೋಡಿರಿ. ಹಾಂ ಓಕೆ, ಈ ಜಾಗ ನೋಡಿರಿ, ಬರೀ ಈ ಜಾಗ ನೋಡಿರಿ. ನಿನ್ನೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಯಾಕಂತ ನಿನ್ನೆ 12:30 ಸಮಥಿಂಗ್ ಆಗಿತ್ತು. ನಾಷ್ಟನ ಮಾಡಿದ್ದಿಲ್ಲ. ಸೊ ಡೈರೆಕ್ಟ್ ನಾವೆಲ್ಲರೂ ನಾವು ಸೀದಾ ವಾಟರ್ ಆ್ಯಕ್ಟಿವಿಟೀಸಿಗೆ ಹೋದ್ವಿ. ರಾತ್ರಿ ತನಕನೂ ಆಗ್ತದೆ. ಅದು ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಂತೆ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಬ್ಲಾಗಲ್ಲಿ ಹೊನ್ನಾವರಿಗೆ ಐತಿ. ಈಗ ಇಲ್ಲಿ ಏನೇನು ಸೈಡಿಗೆ ಕ್ಲಿಪ್ಸ್, ಇಲ್ಲಿ ಏನೇನು ಕ್ಲಿಪ್ ವೀಡಿಯೋಸ್ ತೊಗೋಬೇಕಲ್ಲ ಅವೆಲ್ಲ ವೀಡಿಯೋಸ್ ತೊಗೊಂತೀನಿ. ವೀಡಿಯೋಸ್ ತೊಗೊಂಡ್ಮ್ಯಾಗ ಎಲ್ಲ ಸಿನಿಮಾಟಿಕ್ ಶಾರ್ಟ್ಸ್ ತೊಗೊತೀನಿ. ಶಾರ್ಟ್ಸ್ ತೊಗೊಂಡ್ಮ್ಯಾಗ ಇಲ್ಲಿಂದ ಬಿಡಬೇಕು. ಇಲ್ಲಿಂದ ಬಿಟ್ಟು ಸೀದಾ ನಾಷ್ಟಾಗೆ ಹೋಗ್ಬೇಕು ಇಲ್ಲಿಂದ. ಆ್ಯಂಡ್ ಅದೇನು ಸಂದೇಶ್ ಅವ್ರಂತೂ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯಾರ. ಯಾಕಂದ್ರೆ ಸಂದೇಶ್ ಭಾಳ ಓಕೆ. ಸೊ ಗೈಸ್ ಏನಂತಂದ್ರೆ ನಾವು ಯಾವ್ದು ರೆಸಾರ್ಟ್ನಾಗ ಅದೀವಲ್ಲ ಅಲ್ಲಿದ್ದು ಅದು ನಮ್ಮ ರೆಸಾರ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅಂಕಲ್ ಕೊಡ್ತಾರೆ. ಫಸ್ಟ್ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಭಾಷಾ. ಓಕೆ, ನಾ ಆದಿತ್ಯ ಅಂತ ಹುಬ್ಬಳ್ಳಿಲಿಂದ. ಓಕೆ ಭಾಷಾ. ನನ್ನ ಹೆಸರು ಭಾಷಾ ಅಂದಿ. ನಾನು ಮೂಲ ಭಟ್ಕಳ, ಕರ್ನಾಟಕದವನು. ಹಾಂ, ಮತ್ತು ಇದು ಯಾವ ಲೊಕೇಶನಲ್ಲಿ ಬರುತ್ತೆ? ಇದು ನಮ್ಮ ರಿಸಾರ್ಟ್ ಹೆಸರು ಸ್ಯಾಂಡಿಶೋರು. ಓಕೆ, ಇದು ನಮ್ಮ ನಿರ್ವಾಣ ಬೀಚಲ್ಲಿ ಬರುತ್ತೆ. ಹಾಂ ಹಾಂ ಹಾಂ. ಇದು ಟೋಟಲ್ ಲಾಂಗೆಸ್ಟ್ ಬೀಚ್, 10 ಕಿಲೋಮೀಟರ್ ಬೀಚ್ ಇದು. ಹಾಂ ಹಾಂ. 5 ಊರನ್ನು ಸೇರುತ್ತದೆ ಇದಕ್ಕೆ. ಹಾಂ ಹಾಂ. ಇದಕ್ಕೆ ಮೇಲೆ ಒಂದು ಬೆಟ್ಟ ಇದೆ. ಹಾಂ. ಆ ಬೆಟ್ಟ ಮೇಲೆ ಒಂದು ಫೋರ್ಟ್ ಇದೆ. ಅದಕ್ಕೆ ಕಾಗಲ್ ಫೋರ್ಟು ಅಥವಾ ಅಗ್ನಾಶಿನಿ ಫೋರ್ಟ್ ಅಂತ ಹೇಳ್ತಾರೆ. ಹಾಂ. ಎಷ್ಟು ವರ್ಷ ಆಯ್ತು ಚಾಲೂ ಆಗಿದೆ ಇದು? ಚಾಲು ಆಗಿ ಮ್ಯಾಕ್ಸಿಮಮ್ 5 ಇಯರ್ಸ್ ಆಯಿತು ಈ ರಿಸಾರ್ಟ್ ಚಾಲು ಆಗಿ. ಬೀಚ್ ಆಲ್ಮೋಸ್ಟ್ ಇದ್ದದ್ದು. ಆ ನಂತರ ಅಲ್ಲಿ ಇಲ್ಲಿ ಎಲ್ಲ ರಿಸಾರ್ಟ್ ಜಾಸ್ತಿ ಇಲ್ಲ ಆಗಿತ್ತು. ಈಗೆಲ್ಲ ತುಂಬ ರಿಸಾರ್ಟ್ ಆಗಿಬಿಟ್ಟಿದೆ ಈ ಲೈನ್. ಓನರ್ ಯಾರಿದ್ದಾರೆ? ಓನರ್ಸ್ ಬೆಂಗಳೂರಲ್ಲಿ ಇದ್ದಾರೆ ಅವರು. ಹಾಂ ಹಾಂ ಹಾಂ. ಮೇಡಮ್. ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ವಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಅವರೇ. ಓಕೆ, ಅವರೇ ಓನರು. 2000 years later. ಓಕೆ ಓಕೆ. ಸೊ ಗೈಸ್ ರೂಮ್ ಟೂರ್ ಮಾಡೋಣ ಅಂತ. ಫಸ್ಟ್ ಇಲ್ಲಿ ನೋಡ್ರಿ, ಮುಂದೆ ಪೇಂಟಿಂಗ್ ಆಗೆಲ್ಲ ಕೈಲಿ ಚಾರ್ಜಿಂಗಿಂದ ಐತಿಲ್ಲ. ಇಲ್ಲಿ ನೋಡ್ರಿ, ಯಾಸ್ ಪರ್ ಹೆಡ್ ಮೇ ಬಿ ಅಲ್ಲಿ 300 to 400 ರೂಪೀಸ್ ಇರ್ಬೋದು ಇಲ್ಲಿ, ಹಂಗೇನು ಐಡಿಯಾ ಇಲ್ಲ. ಆ್ಯಂಡ್ ಇಷ್ಟು ಬ್ಯಾಗಿಗೆಲ್ಲ ಐತಿ. ಚೇಂಜ್ ಮಾಡೋಕ್ಕಲ್ಲೆಲ್ಲ ಬಟ್ಟೆ ಇಟ್ಟಿನ ಒದ್ದಿ ಬಟ್ಟೆ ಐತಿ. ಸೊ ಇಲ್ಲಿಂದ ಅಯನ್ ಸನೇಶ್ ಅವರು ಅಂತಾರೆ. ಅವರು ಬೀಚ್ ಕಡೆ ಹೋಗ್ಯಾರಲ್ಲೇ, ಈಗ ಜಸ್ಟ್ ಬೀಚ್ ಕಡೆ ಹೋಗ್ಯಾರ ಅವರು. ಬಡ ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತಾನೆ ಅಂತ ಬರ್ರಿ. ಓಕೆ, ಕ್ಯಾಮ್ರಾ ಬ್ಯಾಗ್ ತೊಗೊಂಡೆ ಇರಲಿ. ಆ್ಯಂಡ್ ನಾವು ಹೀಗೆಲ್ಲರೂ ನಾಷ್ಟ ಎಲ್ಲ ಮಾಡಿದ್ವಿ. ಆ್ಯಂಡ್ ಇಲ್ಲೇ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಮೇಲೆ ಫೋನ್ ಚಾರ್ಜಿಂಗ್ ಅದು ಇಟ್ಟಿದ್ದೆ, ಪವರ್ ಬ್ಯಾಂಕ್ ಚಾರ್ಜಿಂಗ್ ಇಟ್ಟಿದ್ದೆ ಮತ್ತು ಕ್ಯಾಮ್ರಾ ಚಾರ್ಜಿಂಗ್ ಇಟ್ಟಿದ್ದೆ. ಸೊ ಇಲ್ಲಿಂದ ಬಿಸಿಲಂತೂ ಭಾಳ ಆಗೈತಿ. ಟೈಮ್ ಆಗೈತಿ 11:15. ಅಲ್ಲೇ ಸಂದೇಶ್ ಮತ್ತು ಅಲ್ಲೇನೋ ಹೋಗ್ಯಾರ ಕಾರ್ನಾಗ. ಸೊ ಇದರಿಂದ ನಾವು ಡೈರೆಕ್ಟ್ ಹೊನ್ನಾವರಿಗೆ ಹೊಂಟಿವಿ. ಹೊನ್ನಾವರ್ನಾಗ ಏನೇನು ಎಲ್ಲ ತೋರಿಸ್ತೀನಿ ಅಂತ.
ಬೋಟಿಂಗ್. ಓಕೆ, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಬಂದೀವಿ. ಅಲ್ಲಿನಲ್ಲಿ ಇಳಿದೋಗ್ಯಾನ, ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡೋ ಅಂತೀವಿ. ಸೊ ನಾವು ವೀಡಿಯೋ ಮಾಡಾಕತ್ತೀನಿ. ಆ್ಯಂಡ್ ಈಗ ಅಲ್ಲೊಬ್ಬರು ಏಜೆಂಟ್ ಸಿಕ್ಕಿದ್ರೆ ಅವ್ರವ್ರ ಏನೇ 1200 ರೂಪೀಸ್ನ ತೊಗೊಂಡ್ರು ಅವರು. ಸೊ ಸ್ವಲ್ಪ 1200 ರೂಪೀಸ್ ತೊಗೊಂಡ್ರು ಅವರು ಎಲ್ಲ ತೋರ್ಸಾಕ ಬೋಟಿಂಗ್ ಗೀಟಿಂಗ್ ಅದು ಪರ್ಸನಲ್ ಬೋಟ್ ಕೊಡ್ತಾರಂತ. ಸೊ ನಾವೊಂದು ಈ ಬ್ಯಾಕ್ ಪ್ಯಾಕ್ ತೊಗೊಂಡಿನಿ. ಆ್ಯಂಡ್ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಅರ್ಬಿ ಐತಿ. ನಾನು ನಿನ್ನೆ ವೀಡಿಯೋ ಎಂಡ್ ಮಾಡಿಲ್ಲ, ನಿನ್ನೆ ವೀಡಿಯೋ ಹೆಂಗಾರು ಮಾಡಿ ಎಂಡ್ ಮಾಡ್ತೀನಿ ಅಂತ ಇನ್ನು ಮಟ್ಟ ಅದು ನಿನ್ನೆ ವೀಡಿಯೋನ ಶೂಟ್ ಮಾಡಿಲ್ಲ. ಸೊ ಇವತ್ತಿನ ಮಾರ್ನಿಂಗಿಂದ ನಾನು ಬೀಚ್ನಿಂದ ಬಂದೀನಿ. ಏನಾಗತ್ತೆ ಅಂತ ಎಲ್ಲಕ್ಕಿಂತ ಮೊದಲು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನೋಡ್ತೀನಿ, ನಂಗೆ ಫಸ್ಟ್ ಥಿಂಗ್ ನಂಗೆ ಏನೇನು ಪಾರ್ಟ್ಸ್ ಮಾಡಬೇಕಲ್ಲ ವೀಡಿಯೋನಾಗ, ಪಾರ್ಟ್ 1 ಪಾರ್ಟ್ 2 ಏನೇನು ಕ್ಲಿಪ್ ಹಾಕಬೇಕು ನಂಗೆ ಅದೇನೋ ಪ್ರಾಪರ್ಲಿ ತಿಳಿವಲ್ದು. ಯಾಕಂತ ನಾ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಶೂಟ್ ಮಾಡ್ಕೊಂಡು ಹೊಂಟೀನಿ. ಆ್ಯಂಡ್ ಇನ್ನೊಂದು ಮಾತು ಏನಂತಂದ್ರೆ ನೋಡ್ತೀನಿ ಫಸ್ಟ್ ವೀಡಿಯೋ ನಾನು ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡಿ ಭಾಳ ಶಾರ್ಟ್ ಆದರೂ ಆಗ್ತದೆ, ಇಲ್ಲಾಂತ ಲಾಂಗ್ ಆದರೂ ಆತನ ಅದು ವೀಡಿಯೋ ಹಾಕ್ತೀನಿ. ಸೊ ಇವತ್ತಿನ ವೀಡಿಯೋ ಹೊನ್ನಾವರ ಮತ್ತು ನೆಕ್ಸ್ಟ್ ಎಲ್ಲ ಹೊಂಟಿಲ್ಲ ಹೊನ್ನಾವರ ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ಅಷ್ಟೇ. ओके, तो कुछ क्वेश्चन पूछने वाला था ना? हाँ तो बोल. नहीं, इस तरह का मेरा क्वेश्चन है, जोर से बोल. मेरा क्वेश्चन है कि ड्रमस्टिक इतना फनी क्यों होता है? ड्रमस्टिक इतना फनी क्यों होता है? ನಾ ಊಟ ಮಾಡಕ್ಕೆ ಹೋದ್ವಿ. ಊಟ ಆದ್ಮ್ಯಾಗಲ್ಲಿ ಇಕೋ ಬೀಚಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು. ಮತ್ತು ಬಿಸಿಲು ಭಾಳ ಇದ್ದಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ವಿ. ಸೊ ನಾವು ಡೈರೆಕ್ಟ್ ನಮ್ಮ ರೂಮಿಗೆ ಬಂದ್ವಿ. ಯಾಕಂತಂದ್ರೆ ಭಾಳ ಸುಸ್ತಾಗಿತ್ತು ಮತ್ತು ಬಿಸಿಲು ಅಂದ್ರೆ ಭಾಳ ಇತ್ತು. ಸೊ ಈವ್ನಿಂಗ್ ಇಲ್ಲೇ ನಮ್ದು ಏನು ರೆಸಾರ್ಟ್ ಐತಲ್ಲ ಇದ್ರ ಮುಂದೆ ನಮ್ಮ ಬೀಚ್ ಐತೆ. ಆ್ಯಕ್ಚುಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಮಾರ್ನಿಂಗ್ ನಾಷ್ಟ ಮಾಡೋದೈತಿ, ಟ್ರಾವೆಲ್ ಮಾಡೋದೈತಿ ಮತ್ತು ಫೋಟೋಶೂಟ್. ಟ್ರಾವೆಲ್, ಊಟ, ಅದು ಫೋಟೋಶೂಟ್ ಮತ್ತು ಇದು ಆಗತೈತಿ. ಆಲ್ರೆಡಿ ಎಲ್ಲ ಕ್ಲಿಪ್ಸ್ ಹಾಕಿದ್ದೆ ನಾನು, ಭಾಳ ಮಸ್ತ್ ಕ್ಲಿಪ್ಸ್ ತೊಗೊಂಡಿನಿ. ಸೊ ಇಲ್ಲೊಂದು ನಾಯಿ ಬಂದು ಹಾಯ್ ಎಷ್ಟು ಮಸ್ತ್ ಇಗ್ನೋರ್ ಮಾಡಿ ಹೊಂಟೈತದ. ಸೊ ಇಲ್ಲೊಂದು ನಾಯಿ ಐತಿ ಮತ್ತು ಅಲ್ಲೊಂದು ನಾಯಿ ಐತಿ. ಇವತ್ತಿನ ವ್ಲಾಗ್ ಎಂಡ್ ಮಾಡಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಇದು ವಿಡಿಯೋ ಇಲ್ಲೇ ಎಂಡ್ ಮಾಡಿ ಮತ್ತು ಈ ವಿಡಿಯೋ ನಂಗೆ ಭಾಳ ಶಾರ್ಟ್ ಆಗಿದೆ ಅಂತೀನಿ ನಾನು. ಯಾಕಂತಂದ್ರೆ ನಾನು ಅಷ್ಟೇನು ಜಾಸ್ತಿ ಶೂಟ್ ಮಾಡಿಲ್ಲ ಮತ್ತು ಏನು ಕಂಟೆಂಟ್ ಹಾಕಿಲ್ಲ. ನಾನು ಕರೆಯಬೇಕಂದ್ರೆ ಬರೀ ವೀಡಿಯೋಸ್ 5 ವೀಡಿಯೋಸ್ ಹಾಕೀನಿ. ಸೊ ನನ್ನ ತಲೆಗೆ ಏನೈತೆ ಅಂತಂದ್ರೆ ಒಂದು ಇವತ್ತಿನ ವೀಡಿಯೋ ಮತ್ತು ನಾಳೆ ವೀಡಿಯೋ ಮರ್ಜ್ ಮಾಡಿ ಹಾಕೀನಿ. ಇಲ್ಲ ಅಂತಂದ್ರೆ ಯಾಕಂತಂದ್ರೆ ನಾಳೆ ನಾವು ಎಲ್ಲಕ್ಕಿಂತ ಮೇನ್ ಎನಾ ಕೇವ್ಸಿಗೆ ಹೊಂಟೇವಿ. ಎನಾ ಕೇವ್ಸ್ ಮತ್ತು ಅಲ್ಲೇ ಅದ್ರ ಬೀಚ್ ಇತ್ತು ಅಂತಂದ್ರೆ ಅಲ್ಲಿ ಹೊಂಟೇವಿ. ಸೊ ಈ ಎರಡು ಮರ್ಜ್ ಮಾಡಿ ಹಾಕಿ ಸ್ವಲ್ಪ ವೀಡಿಯೋ ಲಾಂಗ್ ಆಗಲಿ, ಸ್ವಲ್ಪ ಏನಾರು ಚಲೋ ಆಗಲಿ ಅಂತಂದು. ಸೊ ನೋಡ್ಬೋದು ಈವ್ನಿಂಗ್ ಟೈಮ ಬಿಸಿಲಂತೂ ಪೂರ ಹೋಗ್ಬಿಟ್ಟು